ಕಳೆದ ಒಂದು 5-6 ತಿಂಗಳ ದೀಪಾವಳಿ ಬಂದ್ ಮುಗಿಸಿಗೆ ಕೆಲಸ ಹುಡುಕಿ ಹೋಗಿದೆ ಮೈಸೂರಿಗೆ ಕೆಲಸ ಫ್ಯಾಕ್ಟ್ರಿಗೆ ಬೆಳವಡಿ ಆನಿವರ್ಸರಿಗೆ ಮುಂಚೆ ನಂಗೆ ಕೆಲಸ ಸಿಗ್ಲಿಲ್ಲ. ಹಾಗಾಗಿ ನಾನು ಮತ್ತೆ ರಿಟರ್ನ್ ನಂಜನಗೂಡಿಗೆ ಬರ್ಬೇಕಾದ್ರೆ ಸಭಾಭೂಷಣ ಹತ್ರ ನೈಟ್ ಎತ್ಕೊಂಡಿದ್ವಿ. ಮಂಗಳಮುಖಿ ಐಟಮ್ ಕಾಲ ಬಂದಿ 4 ಜನ ಅನಿ ಮಂಗಳೂರು ಅಂತ ಅದು ಕಣ್ಣಿಗೆ ಏನೋ ಮುಗಿಸ್ಬಿಟ್ಟು ಕಣ್ಣು ಬಟ್ಟೆ ಕಟ್ಬಿಟ್ಟು ನಾವು ಕಿಡ್ನಾಪ್ ಮಾಡ್ಕೋದು. 5 ತಿಂಗಳಿಂದ ಕರ್ಕೊಂಡ್ ಮಡಿಕೊಂಡು ನಂಗೆ ಎಲ್ಲ ಕಲೆಕ್ಷನ್ ಕಳ್ಕೋಗೋದು ಅವ್ರ ಜೊತೆ. ಮತ್ತೆ ಎಲ್ಲ ಮಾನಸಿಕವಾಗಿ ಹಿಂಸೆ ಕೊಟ್ಟಿದ್ದು ನನ್ಗೆ ಅಷ್ಟು ಟಾರ್ಚರ್ ಕೊಟ್ಟು ಮತ್ತೆ ನೈಟ್ ಸೆಕ್ಸ್ ಬಗ್ಗೆ ಕರ್ಕೋಗ್ತೀವಿ ಸರ್. ಹಾಗಾಗಿ ನಂಗೆ ತುಂಬಾ ಟಾರ್ಚರ್ ಕೊಟ್ಟಿದೆ. ಮತ್ತೆ ಎಲ್ಲ ಸೆಕ್ಯೂರಿಟಿ ಮಡಿಕೊಂಡು ನನ್ನ ಜೊತೆಗೆ ಎಲ್ಲೂ ಬಿಡ್ದೆ ಒಬ್ಬನೇ ಜೊತೆಗೆ ಬಿಡ್ದೆ ಅಷ್ಟು ಟಾರ್ಚರ್ ಕೊಡ್ತಿದ್ವು. ನಾನು ಬರಕ್ ಆಗ್ಲಿಲ್ಲ ಸರ್. ಅಲ್ಲಿ ಕಂಪ್ಲೇಂಟ್ ಮಾಡಕ್ ಟ್ರೈ ಮಾಡಿದೆ, ಆಗ್ಲಿಲ್ಲ ಬಿಡ್ಲಿಲ್ಲ. ಎಲ್ಲೆಲ್ಲಿ ಕರ್ಕೋಗಿದ್ರು ಸರ್? ಅಲ್ಲಿ ಮಂಗಳೂರು, ಕಾಸರಗೋಡು, ಕೇರಳ, ಹೊಸಂಗಡಿ, ಬಿಸಿ ರೋಡ್ ಆ ಕಡೆ ಸರಿಯಾಗಿ ಕರ್ಕೋಗ್ತೀವಿ ಸರ್. ದಿವಸಕ್ಕೆ ಒಂದು 4,000 ರೂಪಾಯಿ ಸಂಪಾದನೆ ಆಗ್ತಿತ್ತು. ಎಲ್ಲ ಅಲ್ಲೆಲ್ಲ ಹೊಡೆದಿ ಬಿಡದಿ ಕಿತ್ಕೊಂಡು ಚೆನ್ನಾಗಿ ಟಾರ್ಚರ್ ಕೊಟ್ಟು ನಾನು ಏನಕ್ಕಿಂತ ಮಾಡ್ತಿದ್ದೆ, ನಾನೊಬ್ಬ ಹ್ಯಾಂಡಿಕ್ಯಾಪ್ ಇದ್ದ ಮತ್ತೆ ಮೋಸ ಮಾಡ್ತಿದ್ದೆ ಸರಿ ಅಂತ ಕೇಳೋದಕ್ಕೆ ಹಂಗೆ ಹಿಂಗೆ ಅಂತ ಹೇಳಿ ಇದು ಸುದ್ದಿ ಮನೆ ಬಂದು ಗಲಾಟೆ ಮಾಡ್ತೀವಿ, ನಿಮ್ ಮನೆಯಲ್ಲ ಎಲ್ಲ ಎತ್ತಾಕ ಬರ್ತೀವಿ, ನಮ್ ಟೀಮ್ ಇದೆ, ಒಂದು ದೊಡ್ಡ ಟೀಮ್ ಇದೆ, ಯಾವ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಅಷ್ಟೇ, ಏನ್ ಕೊಟ್ಟರು ಅಷ್ಟೇ ಅಂತ ಎದುರು ಇಟ್ಕೊಂಡಿದ್ರು ಸರ್. ಅವ್ರದ್ದು ಎಲ್ಲ ಪೊಲೀಸ್ ಟೀಮ್ ಎಲ್ಲ ಸಪೋರ್ಟ್ ಇದೆ ನಮ್ಗೆ. ಹಾಗಾಗಿ ಯಾವೀಗ ಸಪೋರ್ಟ್ ಇಲ್ಲ ಅಂತ ಈಗ ಒಬ್ಬ ನಾನು ಈ ತರ ಹ್ಯಾಂಡಿಕ್ಯಾಪ್ ಅಂತ ಗೊತ್ತಾದ್ಮೇಲೆ ಅವ್ರಿಗೆ 40 ಸರ್ ನಾನು 40 ಎಲ್ಲಾರು ಈ ತರ ಕಳ್ಕೊಂಡು ಸಂಪಾದನೆ ಮಾಡಿಸ್ಕೊಳ್ಳಂತೆ. ಸಂಪಾದನೆ ಮಾಡಿಸ್ಕೊಂಡು ಎಲ್ಲ ಕಂಪ್ಲೇಂಟ್ ಕೊಟ್ಟೋಗಿದಂತೆ. ಅವ್ರ ಮೇಲೆ 8 ಕೇಸ್ ಇದೆ ಸರ್. ಮಂಗಳೂರು ಪೊಲೀಸ್ ಹೊಡೆಯೋದು ಮತ್ತೆ ಎಲ್ಲ ಇದೇನೋ ಸ್ನಾಚರ್ ಕೇಸ್ ಇದೆ. ಚೈನ್ ಸರ್ ಅನಿ ಮಂಗಳೂರು ಅಂತ ಅನಿ ಅಂತ ಅವ್ರ ಸ್ವಂತ ಊರು ಬಂದ್ಬಿಟ್ಟು ರಾಯಚೂರು ಯುಗಾದನಿ ಕ್ಯಾಂಪ್ ಅಂತ. ಅವ್ರು ಇಲ್ಲಿ ಮಂಗಳೂರಿಗೆ ಓದಕ್ ಬಂದು ಅವ್ರು ಟ್ರಾನ್ಸ್ಜೆಂಡರ್ ಆಗಿರೋದು. ಅದಕ್ಕೆ ನನ್ನ ಈ ತಿಂಗಳು ಸರ್ ಈಗ ಬಾಂಬೆ ಕಳ್ಸಕ್ಕೆ ರೆಡಿ ಮಾಡಿದ್ರು ಆಪರೇಷನ್. ಅದಕ್ಕೆ ಗೊತ್ತಾಗಿ ನಾನು ತಪ್ಪಿಸ್ಕೊ ಬಂದೆ ಸರ್. ಒಂದು ಕೆಫೆ ಓಪನ್ ಮಾಡಿದ್ವು, ಹನಿ ಕೆಫೆ ಅಂತ ಮಂಗಳೂರು ಕಂಪೆನಲ್ಲಿ. ಆ ಕೆಫೆಯಿಂದ ತಪ್ಪಿಸ್ಕೊ ಬಂದಿರೋದು ನಾನು. ನನಗೆ ನೀನು 5 ಲಕ್ಷಕ್ಕೆ ಹೋಗಿದ್ಯಾ, ಒಡವೆಗೆ ಹೋಗಿದ್ಯಾ, ತಾಳಿಗೆ ಹೋಗಿದ್ಯಾ ಅಂತ ನೀನು ಕೇಸ್ ಕೊಡ್ತೀನಿ, ಕಂಪ್ಲೇಂಟ್ ಕೊಡ್ತೀನಿ, ಮಂಗಳೂರು ಜೈಲ್ಗೆ ಹಾಕ್ತೀನಿ ಅಂತ ನನಗೆ ಎದುರಿಸ್ತಾ ಇದ್ರು ಸರ್. ಮೂಗ್ ಸುತ್ತಿದ್ದಾರೆ, ವಾಲೆಲ್ಲ ಸುತ್ತಿದ್ದಾರೆ, ಅದು ಸುತ್ತಿದ್ರು. ನಾನು ಇಲ್ಲಿ ಬಂದು ತೆಗ್ದಾಕ್ತೀನಿ ಸರ್. ನಾನು ಎಲ್ಲನೂ ನನಗೆ ತುಂಬಾ ಅವಮಾನ ಆಗ್ತದೆ ಸರ್. ಎಲ್ಲ ವಿಡಿಯೋಗಳ ಎಲ್ಲ ಪೋಸ್ಟ್ ಮಾಡಿದ್ದಾರೆ ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬಾ ಅವಮಾನ ಮಾಡ್ತಾ ಇದ್ದಾರೆ ನನಗೆ. ಅಲ್ಲ ಸರ್, ನಾವು ಹುಟ್ಟಾಗಿನ ಸರ್ ನನ್ನ ಮೇಲೆ ಸರ್ ನನ್ನ ಮಂಗಳಮುಖಿ ಎಲ್ಲ ಅವ್ರು ಕನ್ವರ್ಟ್ ಮಾಡ್ಕೋಬೇಕು ಅಂತ ಪ್ರಯತ್ನ ಪಡ್ತು. ಇವಾಗ ಫೋನ್ ಮಾಡಿ ಇವಾಗಲೂ ಟಾರ್ಚರ್ ಕೊಡ್ತಾರೆ ಸರ್. ಮಂಗಳೂರು ಸ್ಟೇಷನ್ ಇಂದ ಫೋನ್ ಮಾಡ್ತಾರೆ. ನಾನೀಗ ವಿಚಾರಣೆ ಮಾಡಿದ್ಮೇಲೆ ಈಗ ಅಲ್ಲಿ ಪಿಟಿಷನ್ ಆಗಿದೆ ಸರ್. ವಾಟ್ಸ್ಆಪ್ ಮಾಡ್ಕೊಡಿ ಸರ್, ಏನ್ ಪಿಟಿಷನ್ ಆಗಿದೆ ಅಂತ ಹೇಳಿದ್ರು. ನಾನೀಗ ಅವ್ರ ಮೇಲೆ ಪಿಟಿಷನ್ ಕೊಟ್ಟಿದ್ದೀನಿ, ಅವ್ರು ಬಂದಿಲ್ಲ. ನನ್ನನ್ನ ಬಾಬಾ ಅಂದ್ರು. ಅದಕ್ಕೆ ನಾನು ಬರೋಕ್ಕಾಗಲ್ಲ ಸರ್ ಅಂತ ಹೇಳಿದೆ. ನೀನು ಇರೋದಕ್ಕೆ ಬಂದು ಅರೆಸ್ಟ್ ಮಾಡ್ಕೊಬಿಟ್ಟಿನಿ ಹಂಗೆ ಹಿಂಗೆ ಅಂತ ಸರ್. ಅವಳು ಮಂಗಳೂರು DC ಕೆಲಸ ಸೈನ್ ಸರ್. ಬಂದು 1 ವರ್ಷ ಆಗಿದೆ ಅಂತ ಸುಳ್ಳು ಹೇಳಿ ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮೇಡಮ್ ಚಂದ್ರಿಕಾ ಮೇಡಮ್ ಅಂತ ಅವ್ರ ಕೈಯಿಂದ ಎಲ್ಲ ಮಾಡಿಸಿ DC ಸೈನ್ ಮಾಡಿಸಿ ಎಲ್ಲ ಅಪ್ರೂವ್ ಮಾಡಿಸ್ಕೊಂಡಿದ್ದಾರೆ ಸರ್. ಟ್ರಾನ್ಸ್ಜೆಂಡರ್ ಕಾರ್ಡ್ ಮಾಡಿಸಿದ್ದಾರೆ. ಮತ್ತೆ ಆಧಾರ್ ಕಾರ್ಡ್ಗೆ ನಂದು ನೇಮು ಅದೇ ಇದೆ, ಅನಿಲ್ ಕುಮಾರ್ ಇದೆ. ಫೋಟೋ ಅಡ್ರೆಸ್ ಮತ್ತೆ ಟ್ರಾನ್ಸ್ಜೆಂಡರ್ ಅಂತ ಚೇಂಜ್ ಮಾಡಿಸಿದ್ದಾರೆ ಸರ್. ಅವರು ಈಗ ಸುಳ್ಳು ಮನೆ ಅಗ್ರಿಮೆಂಟ್ ಹೋಗಿ ಮಿಸ್ಯೂಸ್ ಮಾಡ್ಕೊಳ್ಳೋಣ ಅಂತ ಸುಳ್ಳು ಹೇಳ್ತಿದ್ದಾರೆ. ಅವ್ರ ಆಧಾರ್ ಕಾರ್ಡ್ ಜವಾಬ್ದಾರಿ ಕೊಟ್ಟು ಅಲ್ಲಿ ಎಲ್ಲ ಚೇಂಜ್ ಮಾಡಿಸಿದ್ರು. ಬೇಕಾದ್ರೆ ಅಲ್ಲಿ ಮಂಗಳೂರು ಆಧಾರ್ ಸೆಂಟರ್ ಇದೆಯಲ್ಲ, ಅದು ಇಷ್ಟು ಇರ್ತದೆ ಸರ್. ಏನ್ ಡಾಕ್ಯುಮೆಂಟ್ಸ್ ಇದೆ ಚೇಂಜ್ ಆಗಿರೋ ಅಂತ ಅವ್ರು ಲೈವ್ ಅಫಿಡೇವಿಟ್ ಮಾಡಿಸಿರೋದು. ಅದು ಇಷ್ಟು ಚೆಕ್ ಮಾಡಿ ಗೊತ್ತಾಗ್ತದೆ ಸರ್. ಇಷ್ಟು ಬಗ್ಗೆ ಚೆಕ್ ಮಾಡ್ತೀವಿ ಸರ್. ಚೇಂಜ್ ಮಾಡಿದ್ರು ಸಿಡಿಪಿ ಮಂಗಳೂರು. ಹೌದು ಸರ್, ಚೇಂಜ್ ಮಾಡಿ ತುಂಬಾ ತೊಂದರೆ ಕೊಡ್ತಾರೆ ಸರ್. ಆಮೇಲೆ 3 ಲಕ್ಷ ನಂದು ಏನೋ 3 ಲಕ್ಷ ಅಮೌಂಟ್ ಐತೆ, ಸೆಟಲ್ಮೆಂಟ್ ಮಾಡ್ಕೊಡಿ ಅಂದ್ರೆ ನೀನ್ ಮನೆ ಬಾಡಿಗೆ 8,000 ಕಟ್ಟಬೇಕು, ವಾಟರ್ ಬಿಲ್ ಕಟ್ಟಬೇಕು, ನೀ ಎಲ್ಲ ಕಟ್ಟಬೇಕು, ನೀನು ನನಗೆ ಕೊಡ್ಬೇಕೈತೆ ಬುಡ. ನಿಮ್ ಮನೆ ಬಂದು ಗಲಾಟೆ ಮಾಡ್ತೀವಿ ಎಲ್ಲ. ಈಗ ನಿಮ್ಮ ಮನೆ ಬಂದು ಹಾಕೋತೀವಿ ಅಂತ ಟಾರ್ಚರ್ ಕೊಡ್ತಾರೆ ಸರ್. ನಂಗೆ ಮಾನಸಿಕವಾಗಿ ಬದುಕಕ್ಕೆ ಬಿಡ್ತೀರಾ. ಏನಾದ್ರು ಹೆಚ್ಚು ಕಮ್ಮಿ ಯಾರು ಜವಾಬ್ದಾರಿ ಸರ್. ಜೀವಕ್ಕೆ ಹೆಚ್ಚು ಕಮ್ಮಿ ಅವರೇ ಮಾಡಿ ಸರ್. ನಿಮ್ಮ ಹೆಸರು ಸರ್? ಅನಿಲ್ ಕುಮಾರ್ ಅಂತ.